ಇನ್ನು ಬೆಲೆ ಏರಿಕೆ ವಿರೋಧಿಸಿ ರಾಜ್ಯದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹಿರಿಯ ಸಚಿವ ಆರ್.ವಿ. ದೇಶಪಾಂಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡಿರೋದ್ರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಾಲಿನ ದರ ಹೆಚ್ಚಳ ಜೊತೆಗೆ ಹಿಂಡಿ ಬೂಸ ದರವೂ ಏರಿಕೆಯಾಗಿದೆ. ಕೆಲವೊಮ್ಮೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಬೆಲೆ ಏರಿಕೆ ನಿಜ. ಪೆಟ್ರೋಲ್, ಡೀಸೆಲ್ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ. ವಸ್ತುಸ್ಥಿತಿ ಎಲ್ಲವನ್ನ ತಿಳಿದುಕೊಳ್ಬೇಕು. ಬಡವರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅನ್ನೋದಾಗಿ ಬೆಂಗಳೂರಿನಲ್ಲಿ ಹಿರಿಯ ಸಚಿವ ಆರ್.ವಿ. ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗ ಬೆಲೆ ಏರಿಕೆ ದಿನೇ ದಿನೇ ಎಲ್ಲಾ ಸೆಕ್ಟರ್ ಅಲ್ಲೂ ಜಾಸ್ತಿ ಆಗ್ತಿದೆ. ಇಷ್ಟು ದಿನ ನೀವು ಕೇಂದ್ರದ ಮೇಲೆ ಆರೋಪ ಮಾಡ್ತಿದ್ರಿ, ಈಗ ರಾಜ್ಯ ಸರ್ಕಾರದಲ್ಲೇ ಗ್ಯಾರಂಟಿ ಹೆಸರಲ್ಲಿ ಜನರನ್ನು ಲೂಟಿ ಮಾಡ್ತಿದ್ದಾರೆ ಸರ್ಕಾರ ಅಂತ ಆರೋಪ ವಿಪಕ್ಷಗಳು ಮತ್ತೆ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಮಾಡ್ತಿದೆ. ಬಿಜೆಪಿ ಅಹೋರಾತ್ರಿ ಧರಣಿ ಮಾಡ್ತಾ ಇದೆ, ಅದು ಅವ್ರು ಬಿಟ್ಟು ಪ್ರಶ್ನೆ. ಅದರದ್ದೇನು ಅವ್ರಿಗೇನು ವಿಶೇಷವಾದ ಯಶಸ್ಸು ಬರ್ತದೆ ನನಗೆ ಕಾಣಿಸೋಲ್ಲ. ಅವರಿದ್ದಾಗೂ ಪ್ರೈಸ್ ರೈಸ್ ಮಾಡಿದ್ದಾರೆ. ಮೇನ್ ಪ್ರೈಸ್ ಆಗಲಿಕ್ಕೆ ಭಾರತ ಸರ್ಕಾರದ ಪಾಲಿಸಿಗಳು, ಕೇಂದ್ರ ಸರ್ಕಾರದ ನೀತಿಗಳು ಇದಕ್ಕೆ ಮೇನ್ ಕಾರಣ. ಇವತ್ತು ರಾಜ್ಯ ಸರ್ಕಾರ ಹಾಲಾಗಲಿ ಮತ್ತು ಇತರ ಎಸೆನ್ಷಿಯಲ್ ವಸ್ತುಗಳಾಗಲಿ ಅದರ ಎಲ್ಲ ದರ ಹೆಚ್ಚಾಗಿದೆ. ಅಂದರೆ ಹಾಲು ದರ ಹೆಚ್ಚಾಗಿದೆ ಅಂದರೆ ಹಾಗೆ ಹಿಂಡಿ ದರ ಹೆಚ್ಚಾಗಿದೆ, ದನಕ್ಕೆ ಬರಬೇಕು ಮೇವು ದರ ಹೆಚ್ಚಾಗಿದೆ. ಅದನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಹಾಗೆ ಅಲ್ಟಿಮೇಟ್ಲಿ ಸಾಮಾನ್ಯ ಜನರಿಗೂ ಸಹ ಹಾಲು ಯೋಗ್ಯ ದರದಲ್ಲಿ ಕೊಡಬೇಕಾಗ್ತದೆ. ಅದು ಭಾಳ ಬೆಲೆ ಏರಿಕೆ ಆದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಹಣ ಎಲ್ಲಿಂದ ತರಬೇಕು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.